ಮಳೆ ಬಂದು ಹೋಗಿದ್ದೇ ಹೋಗಿದ್ದು ನಗರದ ಬಹುತೇಕ ರಸ್ತೆಗಳ ನಿಜ ಬಣ್ಣ ಬಯಲಾಗಿದೆ. ಡೆಡ್ಲಿ ಗುಂಡಿಗಳು ಜನ್ಮ ಎತ್ತಿವೆ. ಮಾಗಡಿ ಮುಖ್ಯ ರಸ್ತೆ, ವಿಲ್ಸನ್ ಗಾರ್ಡನ್ ರಸ್ತೆಯಲ್ಲಿ ತಲೆ ಎತ್ತಿರುವ ಗುಂಡಿಗಳನ್ನೇ ತೋರಿಸ್ತೀವಿ ನೋಡಿ. ರಸ್ತೆ ಮಧ್ಯೆಯೇ ಬಾಯ್ತೆರೆದ ಗುಂಡಿ, ಮೇಲೆದ್ದು ಬಂದಿರೋ ಕಬ್ಬಿಣದ ಸರಳು. ಗುಂಡಿ ಬಿದ್ದಿರುವ ರಸ್ತೆಗಳಲ್ಲಿ ವಾಹನ ಸವಾರರ ಪಾಡು ಅಷ್ಟಿಷ್ಟಲ್ಲ. ಅಂದಹಾಗೆ ಇದು ಕಾಮಾಕ್ಷಿಪಾಳ್ಯದ ಮಾಗಡಿ ಮುಖ್ಯ ರಸ್ತೆ ದುಸ್ಥಿತಿ. ಮಾಗಡಿ ಮುಖ್ಯ ರಸ್ತೆಯಲ್ಲಿವೆ ಯಮಸ್ವರೂಪಿ ಗುಂಡಿಗಳು. ಅಧ್ವಾನಗೊಂಡ ರಸ್ತೆಯಲ್ಲಿ ವಾಹನ ಸವಾರರ ಸರ್ಕಸ್. ಮಾಗಡಿ ಮುಖ್ಯ ರಸ್ತೆ ಗುಂಡಿಗಳಿಂದ ಅಧ್ವಾನಗೊಂಡಿದೆ. ಹೀಗಿದ್ರೂ ಪಾಲಿಕೆ ಮಾತ್ರ ಗುಂಡಿಗಳನ್ನ ಮುಚ್ಚುವ ಗೋಜಿಗೆ ಹೋಗಿಲ್ಲ. ಟಾರು ಕಿತ್ತು ಬಂದು ರಸ್ತೆ ಮೇಲೆಲ್ಲ ಜಲ್ಲಿ ಕಲ್ಲುಗಳು ಹರಡಿಕೊಂಡಿದ್ದು, ವಾಹನ ಸವಾರರು ಸ್ವಲ್ಪ ಎಚ್ಚರ ತಪ್ಪಿದ್ರೂ ಬಿದ್ದು ಕೈಕಾಲು ಮುರಿದುಕೊಳ್ಳೋದು ಗ್ಯಾರಂಟಿ. ಆದರೆ ಈಗಲೂ ಕೂಡ ನಾವು ನೋಡ್ತಾ ಇರಬಹುದು, ಕಳೆದ ಒಂದು ತಿಂಗಳು ಕಳೆದ ನಂತರ ಕೂಡ ಗುಂಡಿಗಳನ್ನು ಮುಚ್ಚಿಲ್ಲ. ಈಗ ನಾವು ಇರ್ತಕ್ಕಂಥದ್ದು ಪೂಜಾ ಜಂಕ್ಷನ್ ಬಳಿಯ ಕಾಮಾಕ್ಷಿಪಾಳ್ಯದ ಮಾಗಡಿ ರಸ್ತೆಯಲ್ಲಿ ಇರ್ತಕ್ಕಂಥದ್ದು. ಮಾಗಡಿ ಮುಖ್ಯ ರಸ್ತೆಯಲ್ಲಿ ನಾವು ನೋಡ್ಬೋದು ಸಾಕಷ್ಟು ಗುಂಡಿಗಳು ಬಿದ್ದಿವೆ. ಯಾಕಂದರೆ ಇಲ್ಲಿಂದ ಡೌನ್ ಆಗಿರೋದ್ರಿಂದ ಸಾಕಷ್ಟು ಗಾಡಿಗಳು ಕೂಡ ಸ್ಪೀಡಾಗಿ ಬರ್ತಾ ಇರ್ತವೆ. ಆದರೆ ಟೂ ವೀಲರ್ಗಳು ಏನಾದರೂ ಬಂದರೆ ಸ್ವಲ್ಪ ಯಾಮಾರಿದ್ರೂ ಕೂಡ ಪ್ರಾಣಾಪಾಯ ಕೂಡ ಸಂಭವಿಸ್ತವೆ. ಇಲ್ಲಿ ಪೂಜಾ ಜಂಕ್ಷನ್ ಬಳಿ ಅಪಘಾತ ಸಂಭವಿಸ್ತಾನೆ ಇರುತ್ತೆ. ಮಳೆ ಬಂದ್ರೆ ಸಾಕು, ರಸ್ತೆ ಮೇಲೆಲ್ಲ ನೀರು ಹರಿದು ತೀವ್ರ ತೊಂದರೆ ಉಂಟಾಗ್ತದೆ. ಹೀಗಾಗಿ ಆದಷ್ಟು ಬೇಗ ಗುಂಡಿ ಮುಚ್ಚುವಂತೆ ಜನ ಆಗ್ರಹಿಸುತ್ತಿದ್ದಾರೆ. ಗುಂಡಿ ಮುಚ್ಚೇ ಇಲ್ಲ ಸರ್, 6 ತಿಂಗಳಾಯ್ತು. ಕಾಮಾಕ್ಷಿಪಾಳ್ಯ ಮೇನ್ ರೋಡು ಪೊಲೀಸ್ ಸ್ಟೇಷನ್ ಎದುರುಗಡೆನೂ ಐತೆ, ಅಲ್ಲೂ ಜಾಮ್ ಆಗುತ್ತೆ, ಅಲ್ಲೂ ಬಿದ್ದಿದ್ದೀವಿ. ಆಮೇಲೆ ಕಾಮಾಕ್ಷಿಪಾಳ್ಯ ಬಸ್ ಸ್ಟಾಪ್ ಹತ್ರನೂ ಇದೆ ಗುಂಡಿ. ಈಗ ಮುಚ್ಚಿ ಅಂತ ಹೇಳಿ ಸಾಕಾಗಿದೆ ನಮಗೂ. ಯಾರು ಮಾಗಡಿ ಮೇನ್ ರೋಡಲ್ಲಿ ಗುಂಡಿ ಎನಿ ಟೈಮ್ ಇದ್ದೇ ಇರುತ್ತೆ ಸರ್. ಯಾವತ್ತು ಗುಂಡಿ ಅಂತೂ ಇಲ್ಲದೇ ಇರೋ ರೋಡೇ ಇಲ್ಲ. ಇದು ಮಾಗಡಿಗೆ ಹೋಗ್ಬೇಕು ಅಂದ್ರೆ ಮಿನಿಮಮ್ 4 ಅವರ್ ಬೇಕು ಸರ್. ವಿಲ್ಸನ್ ಗಾರ್ಡನ್ ರೋಡ್ ತುಂಬಾ ಧೂಳು, ಜನರಿಗೆ ಗೋಳು. ಒಳಚರಂಡಿ ಕಾಮಗಾರಿಗಾಗಿ BWSSB 6 ತಿಂಗಳ ಹಿಂದೆ ವಿಲ್ಸನ್ ಗಾರ್ಡನ್ ರಸ್ತೆಯಲ್ಲಿ JCB ಮೂಲಕ ಗುಂಡಿ ತೆಗೆದಿದ್ರು. ಅದಾಗಿ 2 ತಿಂಗಳಿಗೆ ಪೈಪ್ ಹಾಕಿದ್ರು. ಆದರೆ ಪೈಪ್ ಅಳವಡಿಸಿ ಸರಿಯಾಗಿ ಗುಂಡಿ ಮುಚ್ಚಿಲ್ಲ. ಡಾಂಬರ್ ಬದಲು ಕೆಮ್ಮಣ್ಣು ಸುರಿದಿದ್ದಾರೆ. ಇದರಿಂದ ಮನೆ ಅಂಗಡಿಗಳೆಲ್ಲ ಧೂಳುಮಯವಾಗಿವೆ. ಮೊನ್ನೆ ಮಳೆ ಬಂದಾಗ ರೋಡ್ ಎಲ್ಲ ಕೆಂಪಿಗೆ ಹೋಯ್ತಾ ಇತ್ತು, ಮಣ್ಣೀರು. ಅವಾಗ ಎಷ್ಟು ಜನ ಬಿದ್ರು ಅಂತ ಹೇಳಂಗಿಲ್ಲ. ಅದು ಗರುಡಾಚಾರ ಅಂತೂ ಏರಿಯಾದಲ್ಲಿ ಓಡಾಡಲ್ಲ. ಅವರು ಹೇಳಬೇಕು ಅಂತ ಅಂದರೆ MLA ಆಗಿದ್ದೆ ವೇಸ್ಟ್ ಅವರು ಏರಿಯಾದಲ್ಲಿ. ಇವತ್ತವರೆಗೂ ಒಂದಿನಕ್ಕೂ ಅವ್ರು ಬಂದಿಲ್ಲ. ಬರೀ ಈ ಜಾಗದಲ್ಲಂತೂ ಬೆಳಗಿಂದ ಸಾಯಂಕಾಲದವರೆಗೂ ಒಂದು 8-10 ಆಕ್ಸಿಡೆಂಟ್ಗಳಾಗುತ್ತೆ. ವಿಲ್ಸನ್ ಗಾರ್ಡನ್ ಮುಖ್ಯ ರಸ್ತೆಯಲ್ಲಿ ಆಳವಾದ ಗುಂಡಿ ಬಿದ್ದಿದೆ. ಗುಂಡಿ ತಪ್ಪಿಸುವಾಗ ಅಪಘಾತಗಳು ನಡೆಯುತ್ತಿವೆ. ಗುಂಡಿ ಮುಚ್ಚಬೇಕಿದ್ದ ಪಾಲಿಕೆ ಅದೇ ಜಾಗಕ್ಕೆ ಚಪ್ಪಡಿ ಹಾಕಿ ಮತ್ತಷ್ಟು ಭಂಡತನ ತೋರ್ತಿದೆ. ಏನೇ ಹೇಳಿ, ಸಿಟಿ ಜನರಿಗೆ ಗುಂಡಿ ಗಂಡಾಂತರ ತಪ್ಪುತ್ತಿಲ್ಲ. ಅಧಿಕಾರಿಗಳು ಎಚ್ಚೆತ್ತುಕೊಳ್ಳುತ್ತಿಲ್ಲ. ವಿನಾಯಕ್ ಗುರವ್ ಜೊತೆ ಕಿರಣ್ ಸೂರ್ಯ, TV9 ಬೆಂಗಳೂರು.